ಮರಣದ ನಂತರದ ಬದುಕಿನಲ್ಲಿ ವಿಶ್ವಾಸವಿಟ್ಟ ಮೊಟ್ಟ ಮೊದಲ ಜನಾಂಗ ಈಜಿಪ್ಟ್ ಎಂದು ಹೇಳುತ್ತೆ ಇತಿಹಾಸ. ಅವರ ನಂಬಿಕೆಯ ಪ್ರಕಾರ ಮರಣವೆಂಬುದು ನಮ್ಮ ಶರೀರದಿಂದ ಬಿಡುಗಡೆ ಹೊಂದುವ ಒಂದು ವ್ಯವಸ್ಥೆ. ಅದರ ನಂತರದಲ್ಲಿ ಶರೀರವಿಲ್ಲದ ಚಿಂತೆಗಳೊಂದಿಗೆ ನಾವಿಲ್ಲಿ ಜೀವಿಸುತ್ತೇವೆ. ಹೀಗೆ ಆ ಶರೀರವಿಲ್ಲದ ಜೀವನವನ್ನು ಅನುಭವಿಸಲೆಂದೇ ಪಿರಮಿಡ್ಗಳನ್ನು ನಿರ್ಮಿಸಲಾಯಿತು. ನೇರವಾಗಿ ಹೇಳುವುದಾದರೆ ಅವುಗಳು ಅತಿ ಭೀಕರವಾದ ಶವಕುಟೀರಗಳು. 4000 ವರ್ಷಗಳ ಹಿಂದೆ ಈಜಿಪ್ಟ್ನ ರಾಜರಾದ ಫೆರೋಗಳು ಈ ಪಿರಮಿಡ್ಗಳನ್ನು ನಿರ್ಮಿಸಿದ್ರು. ಈ ಕಾಲಘಟ್ಟವೇ ಪಿರಮಿಡ್ಗಳನ್ನು ಮತ್ತಷ್ಟು ನಿಗೂಢ ವಿಷಯವನ್ನಾಗಿ ಬದಲಿಸಿದ್ದು. ಅಂದು ಅವುಗಳಿಗಿದ್ದಿದ್ದು ನಾವಿಂದು ಕಾಣುವ ಪಿರಮಿಡ್ನ ರೂಪವಲ್ಲ. ಆಧುನಿಕ ಯುಗದ ಪ್ರಾರಂಭದ ಮುಂಚೆ ಪಿರಮಿಡ್ಗಳಿಗೆ ಮತ್ತೊಂದು ರೂಪವಿತ್ತು. ಬಿಳಿಯ ಲೈಮ್ ಸ್ಟೋನ್ಗಳಿಂದ ಪಾಲಿಶ್ ಮಾಡಿದ ಒಂದು ಕವರಿಂಗ್ ಪಿರಮಿಡ್ಗಳಿಗಿತ್ತು. ಪಿರಮಿಡ್ಗಳಿಗೆ ಮತ್ತೊಂದು ರೂಪವಿತ್ತು. ಪಿರಮಿಡ್ನ ಬೃಹತ್ ಆಕಾರ ಮತ್ತು ಲೈಮ್ ಸ್ಟೋನ್ನ ಪ್ರಭೆ ನಮ್ಮ ಕಣ್ಣುಗಳನ್ನು ನಿಬ್ಬೆರಗಾಗಿಸುವ ಅಚ್ಚರಿ. ಹಗಲು ಸೂರ್ಯಕಿರಣಗಳಿಂದ ಪ್ರಜ್ವಲಿಸುತ್ತಿದ್ದ ಪಿರಮಿಡ್ಗಳನ್ನು ಅರಬ್ಬರು ಬೆಳಕು ಎಂದೇ ಕರೆದಿದ್ರು. ಯಾಕೆ ಪಿರಮಿಡ್ಗಳನ್ನು ನಿರ್ಮಿಸಲಾಯಿತು ಮತ್ತು ಯಾರು ಪಿರಮಿಡ್ಗಳನ್ನು ನಿರ್ಮಿಸಿದ್ರು ಎಂಬುದಕ್ಕೆ ನಮಗೆ ಇಂದು ಉತ್ತರ ಸಿಗಬಹುದು. ಬಟ್ ಹೇಗೆ ಪಿರಮಿಡ್ಗಳನ್ನು ನಿರ್ಮಿಸಿದ್ರು ಎಂಬುದಕ್ಕೆ ನಮಗೆ ಇಂದಿಗೂ ಉತ್ತರವಿಲ್ಲ. ಇದು ಕೇಳಲು ಸಾಧಾರಣ ಪ್ರಶ್ನೆಯಂತಿದ್ರೂ ಕೂಡ ಆ ಪ್ರಶ್ನೆಗೆ ನಿಜವಾದ ಭಾರವಾದ ಅರ್ಥವಿದೆ. ಉದಾಹರಣೆಯಾಗಿ ಹೇಳುವುದಾದರೆ ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ನಿರ್ಮಿಸಿದ್ದು 20 ಲಕ್ಷ ಗ್ರಾನೈಟ್ ಅಂಡ್ ಲೈಮ್ ಸ್ಟೋನ್ ಅನ್ನು ಉಪಯೋಗಿಸಿ. ಬೃಹತ್ ಮನುಷ್ಯಾಕಾರದ ಕಲ್ಲುಗಳವು. ಅವುಗಳ ಭಾರ 2500 ಕೆಜಿಗಳು. ಹೇಗೆ ಅವುಗಳನ್ನು ಅಷ್ಟು ಎತ್ತರಕ್ಕೆ ತಲುಪಿಸಿದ್ರು ಎಂಬುದು ಕೂಡ ನಮಗೆ ತಿಳಿದಿಲ್ಲ. ನೇರವಾಗಿ ಹೇಳುವುದಾದರೆ ಇಂದಿನ ಅತಿ ಅದ್ಭುತ ಆಧುನಿಕ ಟೆಕ್ನಾಲಜಿಯನ್ನು ಉಪಯೋಗಿಸಿದ್ರೂ ಕೂಡ ಈ ರೀತಿಯ ಅದ್ಭುತವನ್ನು ನಮಗಿಂದು ನಿರ್ಮಿಸಲು ಸಾಧ್ಯವಿಲ್ಲ. ಹಾಗಾದರೆ ಹೇಗೆ ಈ ಮನುಷ್ಯರು 4000 ವರ್ಷಗಳ ಹಿಂದೆ ಇದನ್ನು ನಿರ್ಮಿಸಿದ್ರು? ಇಂತಹ ಉತ್ತರ ಸಿಗದ ಪ್ರಶ್ನೆಗಳ ನಿಗೂಢತೆಗಳ ರಾಶಿಯೇ ಈ ಪಿರಮಿಡ್ಡುಗಳು. ಆದುದರಿಂದಲೇ ಇಂದು ನಾವು ಅವುಗಳ ರಹಸ್ಯವನ್ನು ಭೇದಿಸುತ್ತಿಲ್ಲ. ಬದಲಾಗಿ ನಾವಿಂದು ಹೊರಟಿರುವುದು ಆ ನಿಗೂಢತೆಯ ಆಳವನ್ನು ಅಳೆಯಲು. 1931ರಲ್ಲಿ ಮನುಷ್ಯರು ಏರ್ ಕಂಡೀಷನರ್ ಎಂಬ ಒಂದು ಯಂತ್ರವನ್ನು ಕಂಡುಹಿಡಿದರು. ವರ್ಷಗಳ ನಂತರ ಅವು ಜನಸಾಮಾನ್ಯರ ಮನೆಯನ್ನು ತಲುಪಿದವು. ನಂತರದಲ್ಲಿ ಅಧಿಕ ಉಷ್ಣಾಂಶವಿರುವ ಪ್ರದೇಶಗಳಲ್ಲಿ ಏರ್ ಕಂಡೀಷನರ್ ಸರ್ವೇ ಸಾಮಾನ್ಯವಾಗಿತ್ತು. ಯೋಚನೆ ಮಾಡಿ ನೋಡಿದರೆ ಪುರಾತನ ಕಾಲದಲ್ಲೂ ಕೂಡ ಅಧಿಕ ಉಷ್ಣಾಂಶವಿರುವ ಪ್ರದೇಶಗಳು ಇತ್ತಲ್ಲವೇ? ಅಂದವರು ಏನು ಮಾಡಿರಬಹುದು? ಹೌದು, ಅಲ್ಲಿಯೇ ಈ ಪಿರಮಿಡ್ ಎಂಬ ವಿಚಿತ್ರದ ಅನಾವರಣಗೊಳ್ಳುವುದು. ಹೊರಗಿನ ತಾಪಮಾನ ಎಷ್ಟೇ ಹೆಚ್ಚಾಗಿದ್ರೂ ಪಿರಮಿಡ್ನ ಒಳಗೆ ತಾಪಮಾನ 20 ಡಿಗ್ರಿ ಸೆಲ್ಸಿಯಸ್ಗೆ ಸ್ಥಿರವಾಗಿರುತ್ತದೆ. 20 ಡಿಗ್ರಿ ಎಂಬುದು ಭೂಮಿಯ ಅವರೇಜ್ ತಾಪಮಾನ. ಇದರಲ್ಲಿ ವಿಚಿತ್ರವೇನಿಲ್ಲ. ಆದರೆ ವಿಚಿತ್ರವೇನೆಂದರೆ ಪಿರಮಿಡ್ಗಳು ಯಾವುದೇ ಬಾಹ್ಯ ಇಂಧನವನ್ನು ಇದಕ್ಕಾಗಿ ಉಪಯೋಗಿಸುವುದಿಲ್ಲ. ಬಿಸಿಗಾಳಿ ಪಿರಮಿಡ್ನ ಒಳಕ್ಕೆ ಸೇರುವಾಗ ತಣ್ಣಗಾಗುತ್ತದೆ. ನಮಗಿಂದೂ ಕೂಡ ಇಂತಹ ಒಂದು ತಂತ್ರಜ್ಞಾನವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಗೀಜಾದ ಗ್ರೇಟ್ ಪಿರಮಿಡ್ನ ಎತ್ತರ 160 ಮೀಟರ್ಗಳು. ನಂತರದ 3700 ಮನುಕುಲದ ಇತಿಹಾಸದಲ್ಲಿ ಇದು ಅತಿ ಎತ್ತರದ ರಚನೆ. ಪಿರಮಿಡ್ಗಳನ್ನು ಅಳೆಯಲು ಆಧುನಿಕ ತಂತ್ರಜ್ಞಾನ ಉಪಯೋಗಿಸಿದ್ದು ವಿಲಿಯಮ್ಸ್ ಮ್ಯಾಥ್ಯೂ ಸ್ಪ್ಲೆಂಡರ್ ಸ್ಪೇಡಿ. 1780ರಲ್ಲಿ ಅವರು ಮೊತ್ತ ಮೊದಲ ಬಾರಿಗೆ ಪಿರಮಿಡ್ನ ಒಳಗೆ ಪ್ರವೇಶಿಸಿದ್ರು. ಅವರು ಕಂಡದ್ದು 3 ರಚನೆಗಳು: ಗ್ರ್ಯಾಂಡ್ ಗ್ಯಾಲರಿ, ಕಿಂಗ್ಸ್ ಚೇಂಬರ್ ಮತ್ತು ಕ್ವೀನ್ಸ್ ಚೇಂಬರ್. ಕಿಂಗ್ಸ್ ಚೇಂಬರ್ ಅನ್ನು ಗ್ರಾನೈಟ್ನಿಂದ ನಿರ್ಮಿಸಲಾಗಿದೆ. ಪಿರಮಿಡ್ಗಳು ಶವಪೆಟ್ಟಿಗೆಗಳನ್ನು ಇರಿಸಲು ನಿರ್ಮಿಸಲಾಗಿದೆ ಎಂದು ನಂಬಿರುವ ನಮಗೆ ಅದು ಅಷ್ಟೇನು ವಿಶೇಷ ಅನ್ನಿಸುವುದಿಲ್ಲ. ಬಟ್ ಆ ಪೆಟ್ಟಿಗೆಗಳು ಸ್ವಲ್ಪ ದೊಡ್ಡದಾಗಿದೆ. ಎಷ್ಟೆಂದರೆ ಆ ಕೋಣೆಗಿರುವ ಸುರಂಗಗಳ ಮೂಲಕ ಆ ಶವಪೆಟ್ಟಿಗೆಗಳನ್ನು ಸಾಗಿಸಲು ಸಾಧ್ಯವಿಲ್ಲ. ಅಂದರೆ ಆ ಸುರಂಗಗಳಿಗಿಂತ ಶವಪೆಟ್ಟಿಗೆಗಳು ಗಾತ್ರದಲ್ಲಿ ದೊಡ್ಡದಿವೆ. ಶವಪೆಟ್ಟಿಗೆಯನ್ನು ತಂದಿರಿಸಿದ ನಂತರ ಕೋಣೆ ಮತ್ತು ದಾರಿಯನ್ನು ನಿರ್ಮಿಸಿದ್ದಾರೆಂದು ನಮಗೆ ಹೇಳಬಹುದಿತ್ತು. ಆದರೆ ಅಷ್ಟು ಸುಲಭವಾಗಿ ಅವರದನ್ನು ನಿರ್ಮಿಸಿರುತ್ತಾರೆಯೇ? ಆಧುನಿಕ ಮನುಷ್ಯರು ಅಲ್ಲಿಗೆ ತಲುಪುವ ಮುಂಚೆ ಪಿರಮಿಡ್ಗಳನ್ನು ಕೊಳ್ಳೆ ಹೊಡೆಯಲಾಗಿತ್ತು. ಪುರಾತನ ಈಜಿಪ್ಟ್ನಲ್ಲಿ ಕೊಳ್ಳೆ ಹೊಡೆಯುವುದು ಸರ್ವೇ ಸಾಮಾನ್ಯ. ಪಿರಮಿಡ್ಗಳ ವಿಚಾರದಲ್ಲಂತೂ ರಾಜನ ಹಿಂಬಾಲಕರು ಇದಕ್ಕೆ ನೇರ ಕಾರಣವಾಗಿದ್ದರು. ಇದೇ ಕಾರಣಕ್ಕಾಗಿ ಪಿರಮಿಡ್ನ ನಿಜವಾದ ಪ್ರಾಚೀನ ರೂಪ ನಮಗೆ ಇಂದಿಗೂ ತಿಳಿಯದು. 4000 ವರ್ಷಗಳ ನಂತರ ಪಿರಮಿಡ್ಗಳು ನಮ್ಮನ್ನು ಇಷ್ಟು ಅಚ್ಚರಿಗೊಳಿಸುತ್ತದೆ ಎಂದಾದರೆ 4000 ವರ್ಷಗಳ ಹಿಂದಿನ ಪರಿಸ್ಥಿತಿ ಏನಾಗಿರಬಹುದು ಎಂದು ನೀವೇ ಊಹಿಸಿಕೊಳ್ಳಿ.